ವೀಕ್ಷಕರೇ, ಈಗ ಈ ತೋಟದ ಮಾಲೀಕರು ಇಲ್ಲೇ ಇದ್ದಾರೆ. ನಮ್ಮ ಸ್ನೇಹಿತರು ದಾನ್ಕುಮಾರ್ ಅಂತೇಳಿ. ಸರ್ ನಮಸ್ಕಾರ. ದಯಮಾಡಿ ನಿಮ್ಮ ಸಂಪೂರ್ಣ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಟ್ಟು ನಿಮ್ಮ ತೋಟದ ಪರಿಚಯವನ್ನು ಮಾಡಿಕೊಡಿ. ಅದ್ಭುತವಾದ ಸಾವಯವ ತೋಟ ಕಟ್ಟಿದ್ದೀರಿ, ದಯಮಾಡಿ ಪರಿಚಯ ಮಾಡಿಕೊಡಿ ಸರ್. ನಂದು ಹುಟ್ಟೂರು ಕಳಸಾಪುರ, ಚಿಕ್ಕಮಗಳೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ನಾನು SLC ವರೆಗೂ ಕಳಸಾಪುರದಲ್ಲಿ ಓದಿ ವಿನಾಯಕ ಪ್ರೌಢಶಾಲೆಯಲ್ಲಿ. ಈಗ ನೆಕ್ಸ್ಟು ಡಿಪಾರ್ಟ್ಮೆಂಟಿಗೆ 18 ವರ್ಷಕ್ಕೆ ಡಿಪಾರ್ಟ್ಮೆಂಟ್ ಸೇರಿದೆ. ಯಾವಾಗ ಟೆಂಪ್ರವರಿ ಸೇರ್ಕೊಂಡು BSNL ಈಗ ಲಾಸ್ಟು ರಿಟೈರ್ಡ್ ಆಗಿದೆ. 3 ವರ್ಷ ಆಯಿತು. ಈಗ ತೊಗೊಂಡು ಇದು ಒಂದು 2009 ತೊಗೊಂಡೆ ತೋಟ. ತೊಗೊಂಡು ಅದ್ರಲ್ಲಿ ಏನೂ ಇರಲಿಲ್ಲ. ನಾನು ಫುಲ್ ತೊಗೊಂಡೆಲ್ಲ ಅಭಿವೃದ್ಧಿ ಮಾಡಿ ಇವತ್ತು ನಾನಾ ಥರ ಬೆಳೆಯನ್ನು ಬೆಳೆದಿದ್ದೀನಿ. ಇದು ಎಲ್ಲ ಕೃಷಿ ಇಲಾಖೆಯರೆಲ್ಲ ತುಂಬ ಮೆಚ್ಚುಗೆ ಪಟ್ಟಿದ್ದಾರೆ. ಅವಾರ್ಡು ಕೊಟ್ಟಿದ್ದಾರೆ. ಯೂನಿವರ್ಸಿಟಿ ಅವಾರ್ಡ್ ಬಂದಿದೆ, ಪ್ರಗತಿಪರ ಬಂದಿದೆ, ಆಮೇಲೆ ತಾಲೂಕು ಬಂದಿದೆ, ಡಿಸ್ಟ್ರಿಕ್ಟ್ ಬಂದಿದೆ, ಎಲ್ಲ ಪ್ರಶಸ್ತಿಗಳು ಬಂದಿದೆ. ತಾಲೂಕು ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ, ಯೂನಿವರ್ಸಿಟಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಶಿವಮೊಗ್ಗ. ಇಷ್ಟೊಂದು ನನ್ನ ಪರಿಚಯ. ನನ್ನ ಶೈಲಜಾ ದಾನ್ಕುಮಾರ್ ಅಂತ. ನಾನು ಮೂಲತಃ ಕಳಸಾಪುರದವನು. ಅಲ್ಲಿಂದ ಸ್ಟಾರ್ಟ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತೀನಿ. ಕಳಸಾಪುರ ಅಂದ್ರೆ ನಾನು ಡ್ಯೂಟಿ ಮಾಡಿದವರು ಸರ್. ಕಳಸಾಪುರದಲ್ಲಿ ಕಟ್ಟಿಗೆಯವರಿದ್ರಲ್ಲ. ಓಕೆ, ನಿಮ್ಮ ತೋಟ ನೋಡಿ ಬಹಳ ಖುಷಿ ಆಯ್ತು ನಮಗೆ. ಯಾಕೆಂದ್ರೆ ನಮ್ಮ ವೀಕ್ಷಕರಿಗೆ ಇದರ ವಿಶೇಷತೆಯನ್ನು ತೋರಿಸ್ಬೇಕು ಅಂತಾನೆ ನಿಮ್ಮ ತೋಟ ಹುಡುಕೊಂಡು ನಾವು ಬಂದಿದ್ದು ದಾನ್ಕುಮಾರ್ ಸರ್. ಈಗ ಒಂದೊಂದಾಗಿ ನಮಗೆ ನೀವು ಏನೇನು ಬೆಳೆ ಮಾಡಿದಿರಿ ಇದ್ರಾಗ ಸರ್? ಫಸ್ಟ್ ಸ್ಟಾರ್ಟ್ ತೆಂಗು, ಅಡಿಕೆ, ಬಾಳೆ, ಆಮೇಲೆ ನೆಕ್ಸ್ಟು ನುಗ್ಗೆ, ಮಾವು. ಹಂಗಾರೆ ಸಮಗ್ರ ಕೃಷಿ. ಎಲ್ಲ ಒಂದು 20 ಥರ ಇದೆ. ಓ, ವೆರೈಟೀಸ್. ಕೋಳಿ, ಮೀನು ಸಾಕಿದೆ. ಮೀನು ಬಿಡ್ಬೇಕು. ಅಲ್ಲಿ ಖಾಲಿ ಆಯ್ತು, ಅಲ್ಲಿ ಮುಚ್ಚಿದೆ. ಇಲ್ಲಿ ಓಪನ್ ಮಾಡಿದ್ದೀನಿ, ಇಲ್ಲಿ ಬಿಡ್ತೀನಿ ಈಗ. ನೆಕ್ಸ್ಟ್ ಕೋಳಿ, ನಾಟಿ ಕೋಳಿ, ಕುರಿ ಇತ್ತು, ಕುರಿನ ಕೊಟ್ಬಿಟ್ಟಿದ್ದೀನಿ. ಈಗ ಹಸುಗಳಿದೆ, ಒಂದು 20 ಹಸು ಇದೆ. ಹೈನುಗಾರಿಕೆ ಇಲ್ಲ, ತುಂಬಾ ಖುಷಿ ಆಯ್ತು. ಈ ರೀತಿ ಸಮಗ್ರ ಕೃಷಿಯನ್ನ ನೀವು ನಿವೃತ್ತರಾದ್ಮೇಲೆ ಬೆಳೆಗಳು ಎಲ್ಲ ಒಂದು ಗಿಡ ಇಲ್ಲ ಅನ್ನಂಗಿಲ್ಲ ಒಳಗಡೆ. ಏನ್ ಗೊತ್ತಾ, ನಾವು ಯಾವ್ಯಾವ ಸ್ಥಳಕ್ಕೆ ಹೋಗ್ತೀವಿ ಒಂದ್ ಕಡೆಯಿಂದ ನೋಡ್ತಾ ಹೋದಾಗ ಒಟ್ಟು ಎಷ್ಟು ಎಕರೆ ಅಂತ ಹೇಳಿದ್ರಿ? ಇದು ಟೋಟಲ್ 6 ಎಕರೆ 14 ಕುಂಟೆ. 6 ಎಕರೆ 14 ಕುಂಟೆ. ನಾವು ನಿಮ್ ಗೇಟ್ ಇಂದ ಎಂಟರ್ ಆಗ್ತಿದ್ದಾಗೆ ಇಲ್ಲಿ ದೊಡ್ಡದಾಗಿ ಒಂದು ಕೃಷಿ ಹೊಂಡ. ಈಗ ಹೊಸದಾಗಿ ಮಾಡ್ತಾ ಇದೀವಿ. ಅಲ್ಲಿ ಕೆಳಗಡೆ ಇತ್ತು, ಅದು ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಯ್ತು. ಸಬ್ಸಿಡಿ ಅಂತ ತಗೊಂತಾ ಇದೀವಿ? ಇಲ್ಲ, ನಾನು ಓನ್ ಮಾಡಿಸಿದೆ. ಇತ್ತು ಒಂದ್ಸರಿ ಕೊಟ್ಟಿದ್ರು ಆಲ್ರೆಡಿ, ಅದನ್ನ ಕ್ಲೋಸ್ ಮಾಡ್ಬಿಟ್ಟು ಅದು ಸರಿ ಹೋಗಿಲ್ಲ ಜಾಗ ಅಲ್ಲಿ. ಹೌದಾ? ಅದಕ್ಕೆ ಇಲ್ಲಿ ಹೊಡೆದೀನಿ. ಈಗ ಇದಕ್ಕೆ ಒಂದು 5-6 ಸಾವಿರ ಮೀನ್ ಬಿಡೋಣ ಅಂತ ಟಾರ್ಪಲ್ ತರಬೇಕು ಹೋಗಿ. ಇದಕ್ಕೆ ಮೀನ್ ಬಿಡ್ತೀರಿ? ಮೀನ್ ಬಿಡ್ತೀವಿ, ನೀರು ತುಂಬಿಟ್ಟು ಮೀನ್ ಬಿಡ್ತೀನಿ. ಓಕೆ. ಅದೇ ಮಾಡಿರೋ ಉದ್ದೇಶ ಈಗ ನೀರಾವರಿಗೆ ಬಳಸ್ಕೊಳಕ್ಕಲ್ವಾ? ನೀರಾವರಿಗೂ ಪ್ಲಸ್ 2 ಆಗುತ್ತೆ. ಮೀನು ಆಗುತ್ತೆ, ನೀರಾವರಿಗೂ ಆಗುತ್ತೆ. ಮಲ್ಟಿಪರ್ಪಸ್. ಹೌದು, ಯಾವ ಬೇಕು ಅದೀಗ ಖಾಲಿ ಮಾಡ್ಲೇಬೇಕಲ್ಲ. ಮೀನು ಇದಾದಾಗ ಆ ನೀರನ್ನ ಹೊಡೆದ ಗೊಬ್ಬರ ಇದೆಲ್ಲ ಆಗುತ್ತೆ. ಅದು ಫರ್ಟಿಲೈಸ್ಡ್ ವಾಟರ್ ಆಗುತ್ತೆ. ಅದು ಎಲ್ಲ ಮೀನು ಇದ್ರ ಕಸ ಇರುತ್ತಲ್ಲ, ಹೌದು, ಅದು ಆರಾಮಾಗಿ. ನಮ್ಮ ಚೇಳೂರು ವೆಂಕಟೇಶ್ ಅಣ್ಣವ್ರು ಹೇಳ್ತಾರೆ, ನೀರನ್ನ ಯಾವತ್ತೂ ನೇರವಾಗಿ ಬೋರಿಂದ ಕೊಡಬಾರ್ದಂತೆ. ಹೌದು, ಈ ರೀತಿ ಕೃಷಿ ಹೊಂಡಕ್ಕೆ ಬಿಟ್ಟು ಒಂದು ವಾರ 15 ದಿವಸ ಒಂದು ತಿಂಗಳು ಇದ್ದು ಬಿಟ್ರೆ ಆ ನೀರು ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಡೆವಲಪ್ ಆಗುತ್ತೆ. ಹೌದು, ಅದಕ್ಕೋಸ್ಕರ ನಾವು ಕೃಷಿ ಹೊಂಡವನ್ನು ಮಾಡ್ಕೊಳ್ಳೇಬೇಕು. ಪ್ರತಿಯೊಬ್ಬ ರೈತರು ಕೂಡ ಅವರವರ ತೋಟದಲ್ಲಿ ಕೃಷಿ ಹೊಂಡ ಮಾಡ್ಕೊಂಡು ಅದಕ್ಕೆ ನೀರು ತುಂಬಿಸಿ ಆನಂತರ ಅಲ್ಲಿಂದ ತೋಟಕ್ಕೆ ಸಪ್ಲೈ ಮಾಡಬೇಕು. ಅದು ಕನಿಷ್ಠ ಒಂದು ವಾರ 15 ದಿವಸನಾರು ಅದರಲ್ಲಿ ಇರಬೇಕು. ಹೌದು, ನೀರು ಒಂದು 3 ತಿಂಗಳು ಸರಿ ತೆಗೆದ್ಬಿಡೋದು. ಖಂಡಿತ ತೆಗೆದು ಪೈಪಲ್ಲಿ ಹೊಡೆದ್ಬಿಡೋದು ತೋಟಕ್ಕೆ. ಓಕೆ. ಇದು ದನಿಂದು ನೇಪಿಯರ್ ಬಹಳ ಚೆನ್ನಾಗಿ ಗ್ರೀನಿಶ್ ಆಗಿದೆಯಲ್ಲ ಸರ್? ಫುಲ್ ಆಗಿ ನಾವು ಯಾರಿಗ ಗೊಬ್ಬರ ಹಾಕ್ತೀವಲ್ಲ ಸರ್ ಜಾಸ್ತಿ, ದನಿನ್ ಗೊಬ್ಬರ ಇರೋದ್ರಿಂದ ಇಷ್ಟೊಂದು ಗ್ರೀನಿಶ್ ಆಗಿದೆ ಅಲ್ವಾ? ಆ ಕಡೆಯಿಂದ ಒಳಗೆ ಹೋಗ್ಲಿಕ್ಕೆ ಆಗುತ್ತಾ? ಇಲ್ಲೇ ಬರ್ಬೋದು, ಬನ್ನಿ, ಇಲ್ಲೇ ಜಾಗ. ತುಂಬಾ ಚೆನ್ನಾಗಿ. ಮೇನ್ ಇಂಪಾರ್ಟೆಂಟ್ ಅದೇ ಅಲ್ಲ, ಅದಿದ್ರೆ ನಮಗೆ ಕಾಲ ಕಳಿಬಹುದು. ಲೋಕೇಶ್ ಅಣ್ಣವ್ರ ತೋಟದಲ್ಲೂ ಕೂಡ ಸರ್, ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಸಮೃದ್ಧವಾಗಿ ನಿಮ್ದು ಬಂದಿದೆಯಲ್ಲ. ಒಂದು ಇಡೀ ಗೊಬ್ಬರ ಹಾಕಿಲ್ಲ ಹಾಕಿ ಬರ್ತಾ ಇರ್ತದ. ಅವರು ಒಂದು ಇಡೀ ಗೊಬ್ಬರ ಹಾಕಿಲ್ಲ, ನಿಮ್ದು ಅಷ್ಟೇ. ಎಷ್ಟು ಸರಿ ಕಟ್ ಮಾಡಿದ್ ಗೊತ್ತಾಯ್ತಲ್ಲ? 10 ಸರಿನೇ ಆಗಿದಲ್ಲ ಕಟಾವಾಗಿ. ವೆರಿ ಗುಡ್, ಬಹಳ ಖುಷಿ ಆಯ್ತು ದಾನ್ಕುಮಾರ್ ಸರ್. ಈಗ ನಿವೃತ್ತಿ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಇವರೆಲ್ಲ ಎಲ್ಲಾದ್ರೂ ಪ್ರೈವೇಟ್ ಕಂಪ್ನಿಗಳಿಗೂ ಸೇರ್ಕೊಂಡ್ಬಿಡ್ತಾರೆ, ಇಲ್ಲ ಸಣ್ಣದೊಂದು ಬಿಸ್ನೆಸ್ ಏನಾರ ಮಾಡ್ತಾರೆ. ಆದ್ರೆ ಏನೋ ನೀವು ಇದರಲ್ಲಿ ಖುಷಿ ಕಾಣ್ತಾ ಇದ್ದೀರಲ್ಲ? ಹೌದೌದು, ಖಂಡಿತ ಅದು ಖುಷಿ ಕಾಣೋದ್ರಿಂದ ಬಹಳ ಮೆಚ್ಚತಕ್ಕಂಥದ್ದು.
ನೇಪಿಯರ್ ನೋಡಿ ಆ ಕಡೆಗೆ ದೊಡ್ಡದಾಗಿತ್ತು, ಅದೇ ಈಗ ಆ ಕಟ್ ಕಡೆಯಿಂದ ಮಾಡಿದಿರಿ, ಈ ಕಡೆಯಿಂದ ಕಟ್ಕೊಂಡು ಹೋಗ್ತಾ ಇದ್ರೆ ಆ ಕಡೆಯಿಂದ ಮತ್ತೆ ಬರ್ತಾ ಇರ್ತದೆ. ಬರ್ತಾ ಇರುತ್ತೆ. ಹಾ, ಬರ್ತಾ ಇರುತ್ತೆ ಹಂಗೆ ಅದು. ನೋಡ್ರಿ ಆ ಕಡೆಯಿಂದ ಕಟ್ ಮಾಡಿದ್ರಿ, ಈ ಕಡೆ ಬರ್ತಾ ಇರುತ್ತೆ. ವೆರಿ ಗುಡ್. ಈಗ ಇಲ್ಲಿ ಡೈಲಿ ಕೆಲಸ ಮಾಡಕ್ಕೆ ನಿಮ್ಗೆ ಹಂಗಾರೆ ಲೇಬರ್ಸ್ ಇದಾರಲ್ಲ, 3 ಜನ ಅವ್ರೆ. 3 ಜನ ಬೇಕೇ ಬೇಕು ಬಿಡಿ. ಒಬ್ಬ ಹಸು ಫುಲ್ ಹಸ ಮೇಂಟೈನ್ ಮಾಡ್ತಾನೆ ಹುಡುಗ. ಹಸುಗಳು ಇರೋದ್ರಿಂದ ಅವರು ಇಲ್ಲೇ ಆಲ್ಟ್ ಆಗ್ತಾರೆ. ಹೌದೌದೌದು. ಓಕೆ. ಇಡೀ ತೋಟ 2 ಬೋರ್ ಮೇಂಟೈನ್ ಮಾಡ್ತಾರೆ. ನೇಪಿಯರ್ ಅನ್ನ ಎಷ್ಟಕ್ಕೆ ಹಾಕಿದಿರಿ ಸರ್? ಇದು ಹೆಚ್ಚು ಕಡಿಮೆ ಒಂದು 25 ಗುಂಟೆ ಇರ್ಬೇಕು ಅನ್ಸುತ್ತೆ. 25 ಗುಂಟೆ ನೇಪಿಯರ್. ನಾವು ಎಷ್ಟು ಹಸುಗಳು ಮೇಂಟೈನ್ ಮಾಡ್ಬೋದು? ಇದು ನಂತ ಈಗ ಆಲ್ರೆಡಿ ಇದೆ 20 ಹಸು ಅಂತ ಹೇಳಿದ್ನಲ್ಲ. 20 ಹಸು ತೊಂದರೆ ಇಲ್ಲ, ಕಟ್ಟಿಂಗ್ ಆಗ್ತಾ ಇರುತ್ತೆ. ಮತ್ತೆ ಇದು ಒಂದೇ ಹಾಕಲ್ವಲ್ಲ, ಆಗ್ಲಿ ಸೈಲೇಜ್ ತರ್ಸ್ಕೊಂತೀವಿ. ಒಂದು ಅರ್ಧ ಎಕರೆ ಹಾಕೊಂಡ್ರೆ ನಾವು ಒಂದು 20 ಹಸು ಆರಾಮ್ ಮೇಂಟೈನ್ ಮಾಡ್ಬೋದು. ಒಂದು ಟೈಮು ಬೇರೆ ಒಂದೊಂದು ಟೈಮು ರಾಗಿ ಹುಲ್ಲು ಒಂದೇ ತರ ಹಾಕಂಗಿಲ್ವಲ್ಲ. ನಾವು ಡ್ರೈ ಮೇವು ಕೂಡ ಇಟ್ಕೊಂಡು ಅದು ಇದೆ, ಅದು ಇದು ಇದ್ದು ಬಿಟ್ರೆ ಹೌದು ಅಲ್ವಾ, ಎಲ್ಲ ಸ್ಟಾಕ್ ಇದೆ, ಯಾವ್ದು ಇಲ್ಲ ಅನ್ನಂಗಿಲ್ಲ. ರೈಟ್ ಸರ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಗಂಧ ಇದೆ, ಅದೇ ಹೇಳುದು, ಗಂಧ, ಶ್ರೀಗಂಧ ಇದೆ. ಎಷ್ಟಿದೆ ಸರ್? 100 ಗಿಡ ಇದೆ. 100 ಗಿಡ ಇದೆ. ಒಳ್ಳೆ ಗಂಧದ 100 ಗಿಡ ಇದೆ. ಹಂಗಾರೆ ನೀನು ಕೆಲವೇ ವರ್ಷದಲ್ಲಿ ನಮ್ಮ ದಾನಕುಮಾರ್ ಸರ್ ಮಾತಾಡ್ಸಂಗಿಲ್ಲ. ಎಲ್ಲ ಇದೆ ಅದ್ರೊಳಗಿಲ್ಲ ಅಂತ ಒಳಗೆ ಬಂದ್ರೆ ಇಲ್ಲ ಅನ್ಬಾರ್ದು. ಯಾವ ಗಿಡನೂ ಬಿದ್ರು ಕೂಡ ಇಟ್ಟಿನಿ. ಬಿದ್ರು ಕೂಡ ಬೆಳೆದಿದ್ರಿ? ಹೌದು, ಬಿದ್ರು ಇದೆ. ನೋಡಪ್ಪ, ವೈವಿಧ್ಯಮಯವಾದ ಬೆಳೆಗಳು ಬೆಳೆದಿದ್ರಿ. ಇದ್ರೊಳಗೆ ಹೋಗೋಣ ಬನ್ನಿ, ಹೊಡ್ಕೊಳಪ್ಪ. ಎಳ್ಳಿ ಕುಡಿಸ್ತೀನಿ ಆಮೇಲೆ ನಿನಗೆ. ಇದು ಆಕ್ಚುಲಿ ಕಾಯಿಗೆ ಬರಲ್ಲ. ಇದು 40 ಗಿಡ ಇಲ್ಲಿ ಇಟ್ಟಿರೋದು. ಇದು ಎಳ್ನೀರ್ ಪರ್ಪಸ್. ಓಹೋ, ಯಾವ್ದಣ್ಣ ತಳಿ ಇದು? ಇದು ಒಂದ್ಸಲ ಅಲ್ಲಿ ತಂದಿದ್ದಿರಲ್ಲಿ ಯಡಿಯೂರಲ್ಲಿ 3 ವರ್ಷಕ್ಕೆಲ್ಲ ಫಸಲು ಬಂದ್ಬಿಡ್ತು. ಇಲ್ಲಿಂದ ಕಾಯಿ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಡಿಜೆ ತೆಂಗು ಅಂತ. ಡಿಜೆ ಅಲ್ಲ, ಇದು ಡಿಜೆ ಅಲ್ಲ, ಬೇರೆ ಸ್ವಲ್ಪ. ನಮ್ಗೆ ಸ್ವಲ್ಪ ಕ್ರಾಸ್, ನಮ್ಗೆ ನಾಟಿಗಿಂತ ಸ್ವಲ್ಪ ಕ್ರಾಸ್. ಇದು ಇದೆಯಲ್ಲ, ಇದು ಗಂಧದ್ದು. ಇದ್ರದ್ದು ಒಂದು ವಿಶೇಷತೆ ಏನ್ ಗೊತ್ತಾ? ನಾವು ಗಿಡವನ್ನ ನೆಟ್ಟು ಬೆಳೆಸೋದು ಇದೆಯಲ್ಲ, ಹೌದು, ಈ ಹಣ್ಣನ್ನ ಪಕ್ಷಿಗಳು ತಿಂದು ಬೀಜ ಉದುರಿಸ್ತಾವ. ಅದರಿಂದ ಬರೋ ಗಿಡ ಬೇಕಾದಷ್ಟು ತುಂಬಾ ಚೆನ್ನಾಗಿ. ನಾನು ಹಾಕ್ತಿದ್ದು ಬೇಜ ತೋರಿಸಿ ಬಹಳ ಅದ್ಭುತ ಸೈಜ್ ಮರ. ಈ ಸೈಜ್ ನಾವು ಹಾಕಿ ಬೆಳೆಸ್ತಾವ ಅಷ್ಟು ಚೆನ್ನಾಗಿ ಬರಲ್ಲ, ಪಕ್ಷಿ ತಿಂದು. ಹೌದು, ಅಂತವೇ ಜಾಸ್ತಿ ಹೊಡ್ತಾವೆ. ಕೆಳಗಡೆ ಎಲ್ಲ ಇದೆ ಫುಲ್ಲು. ಅವುಗಳನ್ನ ನಾವು ನೀಟಾಗಿ ಮೇಂಟೈನ್ ಮಾಡ್ಬೇಕು. ಓಕೆ. ಇಲ್ಲಿ ಇವೆಲ್ಲ ಮರಗಳನ್ನ ಇದು ಬಟರ್ ಫ್ರೂಟ್ ಅಲ್ವಾ? ಫುಲ್ ಬಟರ್ ಫ್ರೂಟ್. ಈಗ ಒಂದು ಬ್ಯಾಗ್ ತುಂಬ ಕಳಿಸಿದ್ರಲ್ಲ, ಯಾರು? ಬಟರ್ ಫ್ರೂಟ್ ಇಲ್ಲೇ ಲೋಕಲ್ ಆಗಿ ಕೊಟ್ಬಿಡ್ತೀರಾ? ಲೋಕಲ್ ಅಂಗಡಿ ಅವರೇ ಬಂದು ತಗೊಂಡು ಹೋಗ್ತಾರೆ. ಇನ್ನೊಬ್ಬರು ಎಲ್ಲ ಅಂಗಡಿಗಳಿಗೆ ಕೊಡ್ತೀನಿ ಫುಲ್. ಅವ್ರು ಕೆಲವರು ಅವರೇ ಬಂದು ಬೇಕಾದ ಕುಯ್ಕೊಂತಾರೆ. ಇಲ್ಲ ನಾವು ಇಲ್ಲ ನಾ ಕುಯ್ಕೊಂಬ ನೀನ, ನಾವು ಕುಯ್ಕೊಂಡು ಹೋಗ್ತೀವಿ. ಹಣ ಕೊಟ್ಬಾರೆ 30 kg 40 kg ತಾಂತರ್ಬೇಕು. ಅಲ್ಲ, ಎಲ್ಲ ವೈವಿಧ್ಯ. ಗಂಧ ಹಾಕಿದ್ರಿ, ಬಟರ್ ಫ್ರೂಟ್ ಹಾಕಿದ್ರಿ, ಈ ಕಡೆ ನೋಡಿರಿ ನುಗ್ಗೆ ಇದೆ, ಅಲ್ಲಿ ನೋಡಿರಿ ಅಲ್ಲೇ ಅಡಿಕೆ, ಇಲ್ಲಿ ಒಳಗಲ್ಲಿ ಅಡಿಕೆ ಇದೆ. ಎಲ್ಲ ಇತ್ತು, ಕಟಾವ್ ಆಗಿದೆ. ಪಪ್ಪ ಎಲ್ಲ ಕಟಾವ್ ಆಗ್ಬಿಡದೆ. ಈಗ ಹೊಸ್ದಾಗಿ ಮಾಡಿರೋದು ಇಲ್ಲಿ ಅಡಿಕೆ. ಇದು ಹೊಸ್ತಿಗೆ ಈಗ ಹಾಕಿರೋದು. ಕೆಳಗಡೆ ಇರೋದು ಅದೆಲ್ಲ ಫಸ್ಟ್ ಬಂದಿದೆ ಆಲ್ರೆಡಿ. ಅದು ಚೆನ್ನಾಗಿದೆ, ಎಲ್ಲ ಬಂದಿದೆ. ಈಗ ಈ 1 ವರ್ಷ ಆಗಿರ್ಬೇಕು. ಇಲ್ಲ, 6 ತಿಂಗಳು. 6 ತಿಂಗಳಾಯ್ತಾ? ಓಕೆ. ಈಗ ಬಟರ್ ಫ್ರೂಟ್ ಯಾವ್ಯಾವ ಗಿಡಗಳು ನೋಡೋಣ. ನೋಡಿ, ಆಶಾ ಒಂದಿದೆ. ಯಾವ್ದು ಬಲ್ಬ್ ಟೈಪ್ ಇರೋದು ಆಶಾ. ಇವು ಬಲ್ಬ್ ಟೈಪ್ ಇರೋದು. ಎಷ್ಟು ತಳಿ ಇದೆ ಇದ್ರಾಗೆ? 3 ತರ ಕಾಯಿ ಇದೆ. 3 ತರ ಇದೆ. 3 ತರ ಇದೆ. ಓಹೋ, 3 ಕಡೆ ತಂದು ಹಾಕ್ಬಿಟ್ನಲ್ಲ. 3 ಕಡೆ ತಂದು ಹಾಕಿದ್ನಲ್ಲ, ಅವು ಒಂಥರ ನೋಡ್ರಿ ಎಷ್ಟು ಸೊಗಸಾಗಿದೆ. ಭಾಳ ಅದ್ಭುತ ನಿಜವಾಗೂ. ಅಣ್ಣ, ಎಷ್ಟು ಕೋಟಿ ಕೊಟ್ಟರು ಈ ತೋಟದಲ್ಲಿ ಸಿಗೋ ಸಂತೋಷ, ನೆಮ್ಮದಿ. ಹೌದು, ನೆಮ್ಮದಿ ಎಲ್ಲಿ ಸಿಗುತ್ತೆ? ಈಗ ಬೆಂಗಳೂರಾಗಿದ್ರೆ ಎಲ್ಲಿ ತಾಳಾಗೋತಿದ್ದೆ, ಹೊಗೆ ಕುಡ್ಕೊಂಡು ಇರ್ಬೇಕು. ನಾನು ಮನೆಯವ್ರು ಅಲ್ಲೇ. ನಾನು ವಾರಕ್ಕೆ 1 ದಿವಸ ತಿಂಗಳಿಗೆ ಹೋಗ್ತೇನೆ ಅಷ್ಟೇ. ಗ್ಯಾನ್ಮರ್ ಹೋಗ್ತೀನಿ. ನಿಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರು? ಯಾಕೆ? ಅಲ್ಲೇ ಇದೆ. ಅವಾಗಿಂದ ಸೆಟ್ಲ್ ಆಯ್ತು, ಅಲ್ಲೇ ಇದ್ದಾರೆ, ಮನೆ ಎಲ್ಲ ಇದೆ, ಅಲ್ಲೇ ಇದ್ದಾರೆ. ಈಗ ನೀವು ಈಗ ತಿಂಗಳಿಗೆ 15 ಒಂದ್ಸರಿ ಹೋಗ್ತೀರಿ ಅಷ್ಟೇ? ಅಥವಾ 15 ಒಂದ್ಸತಿ ಇಲ್ಲಿ ಬರ್ತೀರೋ? ಯಾರು? ನೀವು? ಇಲ್ಲ, ನಾನು ಹೋಗ್ತಾ ಬರ್ತಾ ಇರ್ತೀನಿ. ಏನೋ ಕೆಲಸ ಹೇಳ್ತಿರೋದು. ನಾವೇನ್ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಟೌನಾಗ ಇದ್ದು ಬಿಡ್ತಾರೆ, ತೋಟಕ್ಕೆ ಅಂತ 15 ತಿಂಗಳಿಗೆ ಒಂದ್ಸರಿ ಬರ್ತಾರೆ. ನೀವು ಹಂಗ? ಇಲ್ಲ, ನಾನು ಜಾಸ್ತಿ ಇಲ್ಲೇ ಟೈಮ್. ಅಲ್ಲೇ ಮಾಡೋದು ಬೆಂಗಳೂರಲ್ಲಿ. 15 ತಿಂಗಳಿಗೆ ಅಲ್ಲಿ ಬೇಕು, ಮಂಕಬೇಕು, ವಾಕ್ ಮಾಡ್ಬೇಕು ಅಷ್ಟೇ, ಬೇರೆ ಏನ್ ಕೆಲಸ ಇಲ್ಲ ಅಲ್ಲಿ. ಓಕೆ. ಅಂದ್ರೆ ಎಷ್ಟು ಆನಂದ ಕೊಡ್ತಾ ಇದೆ ಇದು ಅಂತ ಗೊತ್ತಾಗುತ್ತೆ ಅದ್ರಲ್ಲಿ. ಹೌದು ಅಣ್ಣ. ಈ ಬಟರ್ ಫ್ರೂಟ್ ಅನ್ನ ನೀವು ಮಾರ್ಕೆಟಿಂಗ್ ಎಲ್ಲಿ? ಇಲ್ಲಿ ಲೋಕಲ್? ಎಲ್ಲ ಲೋಕಲ್ ಅಂಗಡಿ, ಎಲ್ಲ ಅಂಗಡಿ ಕೊಡ್ತೀವಿ. ಏನು ರೇಟ್ ಸಿಗ್ತಾ ಇದೆ ಇದು? 100 ರೂಪಾಯಿ, 80, 90, 80 ಮೇಲೆ. 100 ಅವರೇಜ್ 100 ರೂಪಾಯಿ. ಒಬ್ಬ 100 ಕೊಡ್ತಾನೆ. ಏನು ಮಾಡ್ತಾರೆ, 80 ಅಣ್ಣ, 80 ಕಾಣ ಅಂತಾನೆ.
ಹೋಗಿ ಹೆಂಗ ಹೆಚ್ಚು ಕಮ್ಮಿ ಒಂದು ಅಷ್ಟೇ ಒಂದು 80 ರೂಪಾಯಿ ಅಂತೂ ಅವರೇ ಸಿಗ್ತಾ ಇದೆ. ಇಲ್ಲಿಗೆ ತೋಟಕ್ಕೆ ಬಂದು ತಗೊಂಡು ಹೋಗ್ತಾರೆ ನೋಡಿ, ಎಲ್ಲ ಬಿಟ್ಟಿದೆ ಅಲ್ವಾ? ತೋಟಕ್ಕೆ ಬಂದು ತಗೊಂಡು ಹೋಗ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕಾಯಿ. ಒಳ್ಳೆ ಬಾಲು. ಮುಂದಿನ ವರ್ಷಕ್ಕೆ ಭಾರಿ ಬಿಡ್ತು. ನಾನು ಔಷಧಿ ಹೊಡೆಯಲ್ಲ ಸರ್, ಹೊಡೆದು ಹಿಂದೆ ಚೆನ್ನಾಗಿರೋದು ಔಷಧಿ ಹೊಡೆಯಲ್ಲ, ಬೇಡ ಔಷಧಿನೇ ತೋರ್ಸಲ್ಲ ನಾನು. ಏನಾಗಿ ಅಂತ ಇದಾದ್ರೂ ರೋಗನೂ ಹಾಕಲ್ಲ ನಾನು, ಏನು ಆಗಲ್ಲ. ಈಗ ನೀವು ಯಾವುದೇ ಔಷಧಿ ಸಿಂಪಡಣೆ ಇಲ್ಲ, ಏನೂ ಇಲ್ಲ. ದನಿನ ಗೊಬ್ಬರ ಬಿಟ್ಟರೆ ಏನು ಹಾಕಲ್ಲ, ಏನಿಲ್ಲ. ದನ ಕುರಿ ಕೋಳಿದ್ ಹಾಕಲ್ಲ, ಕೋಳಿ ಸ್ವಲ್ಪ ಪ್ರಾಬ್ಲಮ್, ಕೋಳಿದ್ ಹಾಕಲ್ಲ. ಈ ಸಂಪೂರ್ಣ ಸಾವಯವ ತೋಟ ನಮ್ದೇ ಐತಲ್ಲ ಸರ್, ಬೇಕಾದಷ್ಟು ಒಂದು 40-50 ಲೋಡ್ ಗೊಬ್ಬರ ಆಗ್ತದೆ. ನಿಮ್ಗೆ ಬೇಕಾದ್ರೆ ಇನ್ನೂ ಅಷ್ಟು ಕೊಡ್ತೀನಿ, ಮಾರ್ತೀನಿ. ನೀವು ಜೀವಾಮೃತ ಅದನ್ನ ತಯಾರು ಮಾಡ್ಕೊಂಡ್ಬಿಟ್ರೆ ಇನ್ನೂ ಸಿಕ್ಕುತ್ತೆ. 2 ವರ್ಷದಿಂದ ಗೊಬ್ಬರ ಸಾಕು ನಿಮಗೆ. ಗಂಜಲ ಐತಲ್ಲ, ಅದನ್ನ 2 ಲೀಟರ್ ಉಯ್ದು ಬಿಡ್ತೀವಿ, 3 ಲೀಟರ್ ಮರಕ್ಕೆ ತೋರಿಸಿ ಗುಂಡಿ ಇದೆ ಅಲ್ಲಿ. ಹೌದಾ? ದನಿಂದ ಹೋಗುತ್ತಲ್ಲ ವೇಸ್ಟೇಜು, ಅದೆಲ್ಲ ಇದು ಮಾಡ್ತೀನಿ ಫುಲ್. ಅದ ಸಾಕು, ಯಾವ ಜೀವಾಮೃತ ಮಾಡಲ್ಲ, ಏನು ಮಾಡಲ್ಲ ನಾನು. ಈಗ ದಾನಕುಮಾರ್ ಸರ್, ಮೊದಲು ನಮ್ಮ ಕೃಷಿಕರು ಎಲ್ಲರ ಮನೆಗಳು ದನ ಇದ್ದು, ಹೌದು, ಸೀಮೆ ಗೊಬ್ಬರನ ಯಾರು ಬಳಸ್ತಿರಲಿಲ್ಲ. ಬೇಕಾದಷ್ಟು ದನಗಳಿದ್ದು, ದನ ಗೊಬ್ಬರ ಸಾಕಾಗೋಗೋದು. ನಮ್ಗೆ ಗೊತ್ತಿರಂಗೆ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ತಂದೆಯವರು ಬೀಜ ಬಿತ್ತನೆ ಮಾಡ್ಬೇಕಾದ್ರೆ ಗೊಬ್ಬರ ಸೇರಿಸ್ಬೇಕು ಅಂತೇಳಿ ಇದ್ಯಾವ್ದು ಆಗ್ತಿರ್ಲಿಲ್ಲ. ಅದು ಕೊಟ್ಟಿಗೆ ಗೊಬ್ಬರನ ಎಲ್ಲ ಚೆಲ್ಬಿಟ್ಟು ಹೊಲ್ದಾರ ರಾಗಿ ಬರೋ. ಈಗ ಯೂರಿಯಾ ಇಲ್ಲ, ರಾಗಿನೇ ಇಲ್ಲ, ಅದನ್ನ ಜರಡಿ ಮಾಡಿ ಬೀಜದ ಜೊತೆಗೆ ಚೆಲ್ಬೇಕಲ್ಲ. ಅದೇ ಹೇಳ್ತಿರೋದು, ಗೊಬ್ಬರ ಇಲ್ಲ, ರಾಗಿನ ಇದೆ, ರಾಗಿನ ಬರೋಲ್ಲ ಈಗ. ಹೌದೌದು, ನಿಂತ್ಕೊಂಡು ಕಾಯ್ಕೊಂಡು ನಿಂತ್ಕೊಂತಾರೆ. ಏನು ನಾನಂತೂ ಏನು ಹಾಕಲ್ಲ ಖಂಡಿತ. ಆಮೇಲೆ ಇನ್ನೂ ಒಂದು, ನೀವು ಮೊನ್ನೆ ಚಿಕ್ಕಮಗಳೂರಿಗೆ ಬಂದಿದ್ರಲ್ಲ, ಕನ್ನೇರಿ ಶ್ರೀಗಳ ಇದರಲ್ಲಿ ನಾವು ಸಾವಯವದಲ್ಲಿ ಯೂರಿಯಾ ತಯಾರು ಮಾಡ್ಕೊಳ್ಳೋ ಪದ್ಧತಿ ಹೇಳ್ಕೊಟ್ರೆ ಪ್ರಯೋಗ ಮಾಡ್ಬೇಕಿತ್ತು. ನೋಡೋಣ, ಟ್ರೈ ಮಾಡಿ. ಮನೆ ನೋಡಿ ಬುಕ್ಕಲ್ಲ ತಂದೀವಲ್ಲ, ಬುಕ್ಕಲ್ಲಿ ಐತಲ್ಲ. ಇದು ಕೆಸುವಿನ ಗಿಡ್ಡೆ. ಓ, ಕೆಸುವಿನ ಗಿಡ್ಡೆನಾ? ಓ, ನಿಮ್ದು ವೈವಿಧ್ಯಮಯ ಇದು ಬಿಡ್ರಿ. ಹೆಂಗ್ ಬಂದಿದೆ ನೋಡಿ, ಪಲ್ಯ ಮಾಡ್ಕೊಂಡು ತಿನ್ಬೇಕು ಸರ್. ಕಿಡ್ನಿಗೆ, ಸ್ಟೋನಿಗೆ ಬಹಳ ಒಳ್ಳೇದು, ಭಾರಿ ಒಳ್ಳೇದಿದು. ನನಗೆ ಇದು ನಮ್ಗೆ ಕೂಡ 1-2 ಗೆಡ್ಡೆ ಕಿತ್ಕೊಂಡೋಗ್ರಿ, ಇದಾವಲ್ಲ ಸರ್, ಕಿತ್ಕೊಂಡೋಗ್ರಿ. ಆಮೇಲೆ ಕಿತ್ಕೊಂಡು ನಾಕಡೆ ಆಯ್ತಾಯ್ತು. ತಾಂಡಿ ಇಟ್ಟರೆ ಸಾಕು, ಮನೆ ಹತ್ರ ಇಟ್ಟರೆ ಸಾಕು. ಈ ಮನೆ ಹತ್ರ ಇದ್ರೆ ಒಳ್ಳೇದಿದು. ನಮ್ಮ ಮನೆಯವ್ರಿಗೆ ಬಹಳ ಆಸೆ. ಇದು ಐತಲ್ಲ, ಇದು ಮಾಡ್ಬಿಟ್ಟು ಗೆಡ್ಡೆ ಇದು ಕಡ್ಕೊಂಡು ಅದೆಲ್ಲ ಸಿಗದ್ಬಿಟ್ಟು ಪಲ್ಯ ಮಾಡ್ಬಿಟ್ರೆ ಸೂಪರ್ ಪಲ್ಯ. ಸೂಪರ್, ಖಂಡಿತ ಅದ್ಭುತವಾದ ಎಲೆನೂ ಇದು ಮಾಡ್ತಾರೆ, ಸಾಂಬಾರು ಮಾಡ್ತಾರೆ. ಇದೆಲ್ಲ ನಮ್ಮವ್ರು ಚೆನ್ನಾಗಿ ಬಳಸ್ತಾರೆ, ನಮ್ಮ ಮಲೆನಾಡಲ್ಲಿ ಚೆನ್ನಾಗಿ ಬಳಸ್ತಾರೆ. ಮಲೆನಾಡು ಜಾಸ್ತಿ ಭಯಂಕರ. ನಾವು ನಮ್ಮ ಬಯಲುಸೀಮೆಯಲ್ಲಿ ಏನಿದ್ರು ಗಲೀಜು ಕ್ಲೀನ್ ಮಾಡುತ್ತೆ, ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ತದೆ. ನಮ್ಮ ಈ ಬಾಳೆ ದಿಂಡಲ್ಲಿ ಇದೆಯಲ್ಲ, ಅದ್ರದ್ದು ಕೂಡ ಕೊನೆ ತೆಗೆದ ಮೇಲೆ ದಿಂಡನ್ನ ಮಾಡ್ಬೇಕು, ಅದನ್ನ ಹುಳ್ಳಿಕಾಳು ಹಾಕಿ ಪಲ್ಯ ಮಾಡಿ ತಿನ್ಬೇಕು. ಅದು ಚೆನ್ನಾಗಿರುತ್ತೆ. ನಾವು ಅವನ್ನೆಲ್ಲ ಐತಾರೆ ನಮ್ಗೆ ಎಲ್ಲ. ಯಾರು ತಿಂತಾರೆ ಎಲ್ಲ? ಅಯ್ಯೋ, ಎಲ್ಲ ಇದಕ್ಕೋಗ್ಬಿಟ್ಟು ಬರ್ಗರು. ಈಗ ಅದನ್ನೆಲ್ಲ ಮಾಡಿಬಿಟ್ರೆ, ಈಗ ನನ್ನ ಮಗಳೇ ಅಂತಾಳೆ, ಅಯ್ಯೋ ಇದು ನಾನು ತಿನ್ನಲ್ಲಪ್ಪ. ತಿನ್ಬೇಕೆಲ್ಲವ, ತಿಂದ್ರೆ ಮಾತ್ರ. ಖಂಡಿತ.